ನೋಡಿ ಅಲ್ಲಿ ಮುಂದೆ ಒಂದು ಟಾಟಾ ಗಾಡಿ ಐತೆ ಅಣ್ಣ. ನೀವ ಅವರೇ ಕೆಲಸ ಮಾಡೋರು ಇಲ್ಲಿ? ಅವರಾ? ನಿಮಗೆ ಸಂಬಳ ಕೊಡಲ್ವಾ NHAI ಎಲ್ಲರು? ಸಂಬಳ ಕೊಡಲ್ವೇನಣ್ಣ? ನಾನು ತೊಗೊಂಬಂದು ಸದ್ಯಕ್ಕೆ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಇದೇ ಕಂಪ್ನಿಲಿ ಗಾಡಿ ಅನ್ಲೋಡ್ ಆಗಬೇಕು. ಬಟ್ ಇನ್ನು ಕಂಪ್ನಿ ಓಪನ್ ಆಗಿಲ್ಲ. 9 ಕಾಲ್ ಆಗ್ತದೆ, 10 ಗಂಟೆಗೆ ಅನ್ಸುತ್ತೆ ಮೇ ಬಿ ಓಪನ್ ಆಗೋದು. ವೆಯ್ಟ್ ಮಾಡುವ. ನೋಡಿ ಹಂಗೆ ಆಪೋಸಿಟ್ ಒಂದು ಜಾಗ ಚೆನ್ನಾಗಿತ್ತು, ಇಲ್ಲೇ ಐತೆ. ಇನ್ನು ಹೋಗಿಲ್ಲ, ಮುಂದೆ ಇರೋ ಗಾಡಿ ಲೋಡ್ ಆಗಿಲ್ಲ. ಇವತ್ತೇನ ನಾನು ಸಂಜೆ ಡಿವೋ ಬಂದರೆ ಆಗುತ್ತೆ. ಅದು ಲೋಕಲ್ ಶಿವಮೊಗ್ಗ ಹೋಗಿ ಬಂದಿದ್ದು ಗಾಡಿ ಇಲ್ಲೇ ಐತೆ. ನಮ್ಮ ಗಾಡಿಗೂ ಡಿವೋ ಇಲ್ಲ, ಇವತ್ತು ಲೋಡ್ ಆಗಲ್ಲ, ನಾಳೆನೇ. ನಮ್ದು ಲೋಡ್ ಆಗಿ ಬಂತು. ಡೀಸೆಲ್ ಫುಲ್ ಟ್ಯಾಂಕ್ ಕೊಡಿಸ್ತಾ ಇದ್ದೀವಿ 2 ಗಾಡಿಗೂ. 0892 2186 8 ವೀಲು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಏಟರ್ ಕ್ಲಾಸ್. ನಾನು ನಿಮ್ಮ ಅಜಯ್. ಸದ್ಯಕ್ಕೆ ಇವತ್ತಿನ ವ್ಲಾಗ್ ಏನಂದರೆ, ನಿಮ್ಗೆ ಗೊತ್ತಿದ್ದಂಗೆ ನಿನ್ನೆ ಚಿತ್ರದುರ್ಗವರೆಗೂ ಬಂದಿದ್ವಿ ಗಾಡಿ ಲೋಡ್ ಮಾಡಿಕೊಂಡು. ನಿನ್ನೆ ಇಲ್ಲೇ ನಿಲ್ಲಿಸಿ ನಮ್ಮ ಚಿಕ್ಕ ಗಾಡಿ ಲೋಡ್ ಮಾಡಿ ಇಲ್ಲೇ ನಿಲ್ಲಿಸಿದ್ವಿ. ಈಗ ಟೈಮ್ ಬಂದು ಬೆಳಗ್ಗೆ 6 ಗಂಟೆ. 5 ಗಂಟೆಗೆ ಹೋಗೋಣ ಅಂದ್ಕೊಂಡ್ವಿ, ಆಗಲಿಲ್ಲ. 6 ಗಂಟೆ ನಮ್ಮ ರಾಕಿ ಆ ಗಾಡೀಲಿ ಮಲಗಿದೆ, ಎಬ್ಬರಿಸಿ ಕಳಿಸಿದ್ದು. ನಾವು ಈ ಗಾಡಿಲೇ ಮಲಗಿದ್ದೋ. ಊರಲ್ಲಿದ್ರೂ ಮನೆಗೆ ಹೋಗಿ ಮಲಗೋಕ್ಕಾಗಲ್ಲ ಒಂದೊಂದು ಟೈಮು, ಯಾಕಂದರೆ ಬೆಳಗ್ಗೆ ಬೇಗ ಎದ್ದೋಕೊಂಡು ಗಾಡಿಲೇ ಮಲಗಿದ್ದೋ. ಇವಾಗ ಟೈಮ್ ಬಂದು 6 ಗಂಟೆ. 9-9:30 10 ಗಂಟೆ ಮೇಲೆ ನನ್ನ ಗಾಡಿ ಖಾಲಿ ಆಗೋದು. ಹಾಗಾಗಿ ಆರಾಮಾಗಿ ಇಲ್ಲೇ ರೆಸ್ಟ್ ಮಾಡೋಗೋಣ ಅಂತಂದರೆ ಇಲ್ಲೇ ರೆಸ್ಟ್ ಮಾಡಿದ್ದು. ಈಗ ಇಲ್ಲಿಂದ ಬಿಡೋಣ ಬನ್ನಿ. ಇಲ್ಲಿ ಬಿಟ್ರೆ ನಾನ್ ಸ್ಟಾಪ್ 120 ಕಿಲೋಮೀಟ್ರ್ ಇದೆ ಅನ್ಲೋಡಿಂಗ್ ಪಾಯಿಂಟು. 3 ಅವರ್ಗೆಲ್ಲ ಹೋಗ್ಬಿಡ್ತೀನಿ. ಕರೆಕ್ಟಾಗಿ 3 ಅವರ್ ಬೇಕು ಇಲ್ಲಿಂದ ಹೋಗೋಕ್ಕೆ. ಸೂರ್ಯೋದಯ ಆಗೋ ಅಷ್ಟೊತ್ತಿಗೆ ಹಿರಿಯರೆಲ್ಲ ಪಾಸ್ ಮಾಡ್ಕೊಂಡು ಮುಂದೆ ಬಂದ್ವಿ. ಇಲ್ಲೇ ಒಂದು ಕಾಫಿ ಕುಡಿದು ಹೋಗೋಣ ಅಂತ. ಗಾಡಿ ಸೈಡ್ಗೆ ಹಾಕಬೇಕು. ಸೈಡ್ಗೆ ಹಾಕೋಕ್ಕೆ ಜಾಗನೇ ಇಲ್ವಲ್ಲ ಗುರೂ, ಜಾಗನೇ ಇಲ್ಲ. ಒಳಗೆ ಹೋಗಕ್ಕೆ ಜಾಗ, ಒಳಗೆ ಹೋಗೋಕ್ಕೂ ಜಾಗ ಇಲ್ಲ. ಎಂಥ ಕೆಲಸ ಆಗೋಯ್ತು ಎಲ್ಲ ಕನ್ಗಾಡಿ. ಇಲ್ಲೇ ಕಾಫಿ ಕುಡಿಬೇಕು, ಯಾಕಂದರೆ ಇಲ್ಲಿ ಬ್ಲ್ಯಾಕ್ ಕಾಫಿ ಸಿಗುತ್ತೆ. ಹಂಗಾಗಿ ಇಲ್ಲೊಂದು ಸ್ಲೀಪರ್ ಕೆಟ್ಟೋಗ್ಬಿಟ್ಟೈತೆ ನೋಡ್ರಿ. ಬಲೂನೇನೋ ಹೊಡೆದಂಗೈತೆ ಗಾಡಿದು. ಈಗ ಸಿರಾಟೋಲ್ ಪಾಸ್ ಮಾಡಿಕೊಂಡು ಇಲ್ಲಿಂದ ಜಸ್ಟ್ ಒಂದು 15 ಕಿಲೋಮೀಟ್ರ್ ಅನ್ಲೋಡಿಂಗ್ ಪಾಯಿಂಟು. ಸೀದಾ ಹೋಗೋಣ. ನೋಡಿ ಅಲ್ಲಿ ಮುಂದೆ ಒಂದು ಟಾಟಾ ಗಾಡಿ ಐತೆ ಅಣ್ಣ. ನೀವ ಅವರೇ ಕೆಲಸ ಮಾಡೋರು ಇಲ್ಲಿ? ಅವರಾ? ನಿಮಗೆ ಸಂಬಳ ಕೊಡಲ್ವಾ NHAI ಎಲ್ಲರು? ಸಂಬಳ ಕೊಡಲ್ವೇನಣ್ಣ? ನನಗೆ ಬೇಕು. ನಾನು ಪಬ್ಲಿಕ್ ಕೇಳ್ತೀನಪ್ಪ. ನಾನು ಪಬ್ಲಿಕ್ ಕೇಳ್ತೀನಿ. ನನ್ನ ಕೆಲಸ ನಮ್ಮ ಟೋಲ್ಗೆ ಬಂದಿರೋದು. ನೀನು ನಿಲ್ಸ್ಕೊಂತಾನೇನು ಕೇಳ್ದೆ ಗಾಡಿನ? ಈ ದುರಂಕಾರಗಳೆಲ್ಲ ಬಿಟ್ಬಿಡ್ಬೇಕು, ಬೇರೆ ತಗಿಟ್ಕ. ಕೇಳೋರಿಲ್ಲಲ್ಲ, ಅದಕ್ಕೆ ದುರಂಕಾರದ ಮಾತುಗಳು ಆಡ್ತೀರಾ ನೀವು? ನೀನು ಕೆಲಸ ಮಾಡಕ್ಕೆ ಬಂದ್ರೆ ಅಷ್ಟು ಮಾಡ್ಕೊಂಡಿರೋಣ ನೀನು. ಆ ಟೋಲಲ್ಲಿ ಮೇನು ಆ ಡ್ರೈವರ್ನ ಫಸ್ಟ್ ಬೈಬೇಕಿತ್ತು ನಾನು. ಅವ್ನು ಟೋಲನ್ಗಿಂತ ಲಾರಿ ಡ್ರೈವರ್ನ ಬೈಬೇಕಿತ್ತು. ಯಾಕೆ ಅನ್ನೋ ರೀಸನ್ ಹೇಳ್ತೀನಿ ಕೇಳಿ. ಫಸ್ಟ್ ಆಫ್ ಆಲ್ ಡ್ರೈವರ್ಗಳೇ ಸರಿ ಇಲ್ಲ. ಅವನು ಇದು ಸ್ಕ್ಯಾನರ್ ಕೊಟ್ಬಿಟ್ಟು ಹೋಗಿ ಗಾಡಿ ಸ್ಕ್ಯಾನ್ ಮಾಡ್ಕೊಂಬ ಅಂತ. ಗಾಡಿ ಅಷ್ಟು ದೂರ ನಿಂತೈತೆ. ಡ್ರೈವರ್ ಇಲ್ಲಿಂದ ನಡ್ಕೊಂಡು ಹೋಗಿ ಅವ್ನ ಗಾಡಿ ಮುಂದೆ ಸ್ಕ್ಯಾನ್ ಮಾಡ್ಕೊಂಡು ಮತ್ತೆ ತಗೊಂಬಂದು ಅವ್ನಿಗೆ ಕೊಡ್ಬೇಕು. ಇವ್ನಿಗೇನು ಕತ್ತಕಾಯಕ ಸಂಬಳ ಕೊಡೋ ಟೋಲನ್ಗೆ? ಅಷ್ಟಷ್ಟು ನಾವು ಟೋಲ್ ಕಟ್ಕೊಂಡು ಗಾಡಿ ಓಡಿಸೋರು ನಾವು. ಅವ್ನ ಕೆಲಸ ನಾವೇನಕ್ಕೆ ಮಾಡ್ಬೇಕು? ಇವ್ನು ಹೋಗಿ ಸ್ಕ್ಯಾನ್ ಮಾಡ್ಕೊಂಡು ಬರಬೇಕಿತ್ತು ಗಾಡಿದು. ಗಾಡಿ ನಿಂತಿರೋ ರೀಸನ್ ಏನು ಗೊತ್ತಾ? ಏನು ಫಾಸ್ಟಾಗಿ ಲೋ ಬ್ಯಾಲೆನ್ಸ್ ಇತ್ತು ಅಥವಾ ಬ್ಲ್ಯಾಕ್ ಲಿಸ್ಟಲ್ಲಿ ಇತ್ತೋ ಗೊತ್ತಿಲ್ಲ. ಟೋಲ್ಗೆ ಬಂದಿದ್ದಾನೆ. ಒಂದು ಬಂದಮೇಲೆ ಗಾಡಿ ಡಬಲ್ ಟೋಲ್ ಕಟ್ಸ್ಕೊಬೇಕು. ಇಲ್ಲ ಅಂದರೆ ಗಾಡಿ ರಿವರ್ಸ್ ಬಿಡಿಸ್ಬೇಕು. ಇವ್ರದ್ದು ರಾಜಕೀಯ ಹಂಗಲ್ಲ. ಫೈಲ್ ಕೊಡು, ಮೊಬೈಲ್ ಕೊಡು ಅಂತ ಮೊಬೈಲ್ ಕಿತ್ಕೊಳ್ಳೋದು, ಫೈಲ್ ಕಿತ್ಕೊಂಡ್ಬಿಟ್ಟು ಆಮೇಲೆ ಏನು ಮಾಡ್ತಾರೆ, ಗಾಡಿ ಮುಂದಕ್ಕೆ ಹಾಕ್ಬಾ ಅಂತಾರೆ. ಮುಂದಕ್ಕೆ ಹಾಕಿ ಡ್ರೈವರ್ ಅಲ್ಲಿಂದ ಎಳೆದು ಬರಬೇಕು. ಮತ್ತು ಇವ್ರನ್ನ ಅಣ್ಣ ಅಪ್ಪ ಅಂದು ಫೈಲ್ ಇಸ್ಕೊಬೇಕು, ಮೊಬೈಲ್ ಇಸ್ಕೊಬೇಕು. ಆಮೇಲೆ ಸ್ಕ್ಯಾನರ್ ಇಸ್ಕೊಂಡು ಹೋಗಿ ಇವರೇ ಡ್ರೈವರೇ ಸ್ಕ್ಯಾನ್ ಮಾಡ್ಕೊಂಡ್ಬಂದು ಅವ್ರಿಗೆ ಕೊಡಬೇಕು. ಇದು ಯಾವ ರಾಜಕೀಯ? ಇದು ಯಾವ ನ್ಯಾಯ? ಕೇಳ್ರಿ ನೀವೇ. ಓಕೆ, ಲೋ ಬ್ಯಾಲೆನ್ಸ್ ಇತ್ತು, ಫೈಲ್ ಕೊಟ್ಟಿದ್ದೀವಿ, ಮೊಬೈಲ್ ಕೊಟ್ಟಿದ್ದೀವಿ, ರೀಚಾರ್ಜ್ ಆದಮೇಲೆ ಸ್ಕ್ಯಾನ್ ಮಾಡಬೇಕು. ಇವನಿಗೆ ಸಂಬಳ ಏನು ಕೂಡ ಟೋಲ ಕೆಲಸ ಮಾಡೋಣ ನಮ್ಮ ಮಗನಿಗೆ? ಸ್ಕ್ಯಾನ್ ಮಾಡೋಕ್ಕೆ ತಾನೇ ಇಟ್ಕೊಂಡಿರೋದು. ಅವನ್ನ ಹೋಗಿ ಸ್ಕ್ಯಾನ್ ಮಾಡ್ಕೊಂಡು ಬರ್ಬೇಕು ಗಾಡಿ ಹತ್ರ ಹೋಗಿ. ಎಷ್ಟು ದುರಂಕಾರ ಮಾತುಗಳು ಆಡ್ತಾನಂದ್ರೆ ನನ್ನ ಮಗ. ನನಗೆ ಟೈಮ್ ಇಲ್ಲ. ಟೈಮ್ ಇದ್ದಿದ್ರೆ ಇವತ್ತು ತೋರಿಸ್ತಿದ್ದೆ ಅವ್ನಿಗೆ ಏನು ಅಂತ. ನೆಕ್ಸ್ಟ್ ಟೈಮು ಸಿರಾಟೋಲ್ಗೆ ಯಾರು ಹೋಗ್ತಿರೋ ಇವ್ನ ಮಕ್ಕ ನೋಡಿದ್ರೆ ಕ್ಯಾಗ್ರು ಮಕ್ಕು ಗುದ್ದು ಬರ್ರಿ. ಇನ್ನೊಂದು ಸರಿ ಈ ಥರ ಮಾಡಬಾರ್ದು ಅಂತ ಹೇಳಿ ಬನ್ನಿ. ಸಿರಾಟೋಲಲ್ಲಿ ಇವನು ಇರ್ತಾನೆ. ಯಾರು ವೀಡಿಯೋ ಮಾಡಾಕಿದ್ದೀನಲ್ಲ ಅವನು ಸಿರಾಟೋಲಲ್ಲಿ ಕೆಲಸ ಮಾಡ್ತಿರ್ತಾನೆ. ಈಗ ನನ್ನನ್ನು ಕೇಳ್ಬೋದು, ನಿನಗೆ ಯಾಕಪ್ಪ ಅವನು ಹೋದ ಇವನು ಹೋದ? ಇವತ್ತು ಅವ್ನು ಕಳಿಸ್ತಾನೆ, ನಾಳೆ ನನ್ನ ಕಳಿಸ್ತಾನೆ. ನಾವೇನಕ್ಕೆ ಹೋಗ್ಬೇಕು? ಫಸ್ಟ್ ಆಫ್ ಆಲ್ ನೋಡ್ರಿ, ನಾನು ಹೇಳೋದೇನು ಅಂದರೆ ಡ್ರೈವರ್ಗಳಲ್ಲಿ ಒಗ್ಗಟ್ಟಿಲ್ಲ. ಅದೇ ಮೇನು. ಏನೋ ಎಲ್ಲರೂ ಹೇಳ್ದಂಗೆ ಕೇಳ್ಕೊಂಡು ಹೋಗೋದ್ರಿಂದನೇ ಡ್ರೈವರ್ಗಳಿಗೆ ಮರ್ಯಾದೆ ಇಲ್ಲ. ಇವತ್ತು ವಾಪಸ್ ಪ್ರಶ್ನೆ ಮಾಡೋ ಅಂಥದ್ದು ಯಾರಿಗೂ ಇಲ್ಲ. ಒಂದು 5% ಡ್ರೈವರ್ಗಳು ಐತನೋ ಅಷ್ಟೇ. ಇನ್ನು 95% ಹೆಂಗಿದ್ದಾರೆ ಅಂದರೆ ಅವ್ರು ಏನು ಹೇಳ್ತಾರೋ ನಾವು ಕೇಳಬೇಕು. ಈ ಥರ ಇದ್ದಾರೆ. ಈ ಥರದಿಂದನೇ ಡ್ರೈವರ್ಗಳು ರೆಸ್ಪೆಕ್ಟ್ ಸಿಗ್ತಾ ಇಲ್ಲ, ಡ್ರೈವರ್ಗಳು ಮರ್ಯಾದೆ
ಬರ್ತಾ ದಿನೇ ಡ್ರೈವರ್ಗಳಿಗೆ ಮರ್ಯಾದೆ ಕಮ್ಮಿ ಆಗ್ತಾರೆ. ರೀಸನ್ಗೆ ಡ್ರೈವರ್ಗಳು ಹೇಳ್ತಾರೆ, ಓ ನಮ್ಗೆ ಮರ್ಯಾದೆನೇ ಯಾರು ಕೊಡಲ್ಲ. ನೀವು ನಡ್ಕೊಳ್ಳೋ ರೀತಿ ಕರೆಕ್ಟಾಗಿರ್ಬೇಕು ಫಸ್ಟ್, ಅವಾಗ ಎಲ್ಲರೂ ಮರ್ಯಾದೆ ಕೊಡ್ತಾರೆ. ಯಾವತ್ತು ನಮ್ಮ ಡಿಪಾರ್ಟ್ಮೆಂಟ್ ಅಂತೂ ಇನ್ನೂ ಎಷ್ಟು ವರ್ಷ ಬೇಕೋ ಉದ್ಧಾರ ಆಗೋಕೆ ನನಗಂತೂ ಗೊತ್ತಿಲ್ಲ. ನಾವೆಷ್ಟು ಪ್ರಯತ್ನ ಪಟ್ಟರು ಅದಾಗಲ್ಲ. ನಮ್ಮ ಪಾಡಿಗೆ ನಾವು ಇರಬೇಕು ಅನ್ಸ್ಬಿಡ್ತದೆ ಒಂದ್ಸಾರಿ ನೆನೆಸ್ಕೊಂಡ್ರೆ. ವೆಲ್ಕಮ್ ಟು ವಸಂತ್ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ. ಒಳಗೆ ಬರ್ತಾ ಇದ್ದೀವಿ. ಈಗ ಇಲ್ಲಿಂದ ಸ್ವಲ್ಪ ದೂರ ಇದೆ ಒಳಗಡೆ ಫ್ಯಾಕ್ಟ್ರಿ. ಇಲ್ಲಿಂದ ಒಂದು 2 ಕಿಲೋಮೀಟರ್ ಇದೆ ಅಷ್ಟೇ, ಹೋಗೋಣ. ಆ ಕಡೆಯಿಂದ ಇನ್ನೊಂದು ಎಂಟ್ರಿ ಇದೆ, ಬಟ್ ಹಂಗೆ ಬಂದರೆ ದೂರ ಆಗುತ್ತಂತ ಹಿಂಗೆ ಒಳಗಡೆ ಬಂದ್ವಿ. ಇಲ್ಲಿಂದ ಏನು ಭಾಳ ದೂರ ಇಲ್ಲ, ಹತ್ರನೇ ಹೋಗ್ಬಿಡೋಣ ಸೀದಾ ಫ್ಯಾಕ್ಟ್ರಿ ಹತ್ರ. 9 ಗಂಟೆಗೆ ಓಪನ್ ಅಂದರು 8:50 ರೀಚ್ ಆಗ್ತಾ ಇದ್ದೀವಿ. ಗಾಡಿನ ತೊಗೊಂಬಂದು ಸದ್ಯಕ್ಕೆ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಇದೇ ಕಂಪ್ನಿಲಿ ಗಾಡಿ ಅನ್ಲೋಡ್ ಆಗಬೇಕು, ಬಟ್ ಇನ್ನು ಕಂಪ್ನಿ ಓಪನ್ ಆಗಿಲ್ಲ. 9 ಕಾಲ್ ಆಗ್ತದೆ, 10 ಗಂಟೆಗೆ ಅನ್ಸುತ್ತೆ ಮೇ ಬಿ ಓಪನ್ ಆಗೋದು. ವೆಯ್ಟ್ ಮಾಡುವ. ನೋಡಿ ಹಂಗೆ ಆಪೋಸಿಟ್ ಒಂದು ಜಾಗ ಚೆನ್ನಾಗಿತ್ತು, ನೋಡ್ತಾ ಇದ್ವಿ ಪ್ರಾಪರ್ಟಿ. ಇದು ನಾವೇನೋ ನೆಕ್ಸ್ಟು ಒಂದು ದೊಡ್ಡ ಪ್ರಾಜೆಕ್ಟ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ಅದಕ್ಕೆ ಸೂಟಬಲ್ ಪ್ಲೇಸ್ ಇದು. ಹಂಗಾಗಿ ಕಣ್ಣಾಡಿಸ್ತಾ ಇದ್ದೆ ಇಲ್ಲಿ ಕುತ್ಕೊಂಡು ತುಮಕೂರು ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ನೋಡೋಣ, ಇದ್ರ ಬಗ್ಗೆ ಥಿಂಕ್ ಮಾಡೋಣ. ಇದ್ರ ಬಗ್ಗೆ ಸದ್ಯಕ್ಕೆ ಖಾಲಿ ಮಾಡ್ಕೊಂಡು ಹೋಗೋಣ. ಇದನ್ನು ಒಂದು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡಿರ್ತೀನಿ, ಬೇಕಾಗುತ್ತೆ, ಕೆಲ್ಸಕ್ಕೆ ಬರುತ್ತೆ ಈ ಜಾಗ ನಮಗೆ. 11 ಗಂಟೆಗೆ ಬಂದು ಓಪನ್ ಮಾಡಿದ್ರು. ರಾತ್ರಿ 12 ಗಂಟೆವರೆಗೂ ಲೋಡ್ಗಳು ಮಾಡಿ ಕಳಿಸ್ತಿರಂತೆ ಗಾಡಿಗಳನ್ನ. ಹಾಗಾಗಿ ಲೇಟ್ ಆಯ್ತಣ, ಏನು ಅಂದ್ಕೊಂಬೇಡ ಅಂದರು. ನಮಗೂ ಕಷ್ಟ ಅರ್ಥ ಆಗೋದು ಬೇಡ ಅಂತ ಸುಮ್ಮನೆ ಅದು. ಹೆಂಗಿದ್ರು ಇವತ್ತು ನಮಗೇನು ಕೆಲಸ ಇಲ್ವಲ್ಲ, ಖಾಲಿ ಮಾಡ್ಕೊಂಡು ಮನೆಗೆ ಹೋಗೋದು. ಇವತ್ತು ಲೋಡ್ ಆಗೋಲ್ಲ, ಅಲ್ಲಿ ಫ್ಯಾಕ್ಟ್ರಿ ರಜಾ. ಹಾಗಾಗಿ ನಾನು ಸುಮ್ಮನೆ ಅದೇ ಆರಾಮ ಖಾಲಿ ಮಾಡ್ಕೊಂಡು ಮನೆ ಕಡೆ ಹೋದ್ರೆ ಆಯಿತು ಅಂತ. ತುಮಕೂರು ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಇಷ್ಟು ದೊಡ್ಡದಂತ ಗೊತ್ತೇ ಇಲ್ಲ ನನಗೆ. ಸಿಕ್ಕಾಪಟ್ಟೆ ದಿನ ಆಗೋಗಿತ್ತು, ಬಂದು ಒಂದು 3-4 ವರ್ಷ ಆಗೋಗಿತ್ತು ಒಳಗೆ ಬಂದು. ಇದೇ ರೋಡಲ್ಲಿ 50 ಸಾರಿ ಓಡಾಡಿದ್ರು ಇಂಡಸ್ಟ್ರಿಯಲ್ ಏರಿಯಾ ಒಳಗೆ ಬಂದಿಲ್ಲ. ಸಿಕ್ಕಾಪಟ್ಟೆ ದೊಡ್ಡದು ಬಿಡಿ. ಇನ್ನೊಂದು ಸ್ವಲ್ಪ ವರ್ಷಗಳೊಂದು 10-20 ವರ್ಷ ಹೋದರೆ ಒಳ್ಳೆ ಇಂಡಸ್ಟ್ರಿ ಬೂಮ್ ಆಗುತ್ತಿಲ್ಲಿ. ಇಲ್ಲಿ ಆಲ್ರೆಡಿ ಆಗ್ತಾ ಇದೆ, ಬಟ್ ಇನ್ನೂ ಬೂಮ್ ಆಗ್ತಾ ಇದೆ. ಇನ್ನೊಂದು 20 ವರ್ಷ ಹೋಗ್ಬಿಟ್ರೆ. ಹಂಗೆ ಸಿರಾಟೋಲೆಲ್ಲ ಪಾಸ್ ಮಾಡಿ ಇಲ್ಲ ಊಟ ಪಾರ್ಸಲ್ ತೊಗೊಂಬಂದೆ. ಮುಂದೆ ಹೋಗೆಲ್ಲ ನೆರಳಲ್ಲಿ ಹಾಕ್ಕೊಂಡು ತಿನ್ಕೊಂಡು ಹೋಗೋಣ ಆರಾಮಾಗಿ. ಬಿಸಿಲು ಸಿಕ್ಕಾಬಿಟ್ಟೆ ಐತೆ, ಹೊರಗೆ ಹೋಗೋಕ್ಕೂ ಆಗ್ತಾಯಿಲ್ಲ, ಕುತ್ಕೊಳಕ್ಕೂ ಆಗ್ತಾಯಿಲ್ಲ, ಆ ರೇಂಜಿಗೆ ಬಿಸಿಲೈತೆ. ಬನ್ನಿ ಫಸ್ಟ್ ಇಲ್ಲಿಂದ ಹೊರಡೋಣ, ಸೀದಾ ಚಿತ್ರದುರ್ಗ ಕಡೆ ಪಯಣ. 120 ಕಿಲೋಮೀಟ್ರ್ ದುರ್ಗ ಇದ್ದಿದ್ದು ಅಲ್ಲಿಂದ ಅನ್ಲೋಡಿಂಗ್ ಪಾಯಿಂಟಿಂದ. ಸುಮ್ಮನೆ ಇನ್ನೇನು ಬೆಂಗ್ಳೂರಿಗೆ ಹೋಗೋದು ಲೋಡ್ಗೆ, ದುರ್ಗಕ್ಕೆ ಹೋಗ್ಬಿಡೋಣ, ನಾಳೆ ಲೋಡ್ ಆಗುತ್ತೆ ಅಂತ ಹೋಗ್ತಾಯಿದ್ದೀನಿ. ಮತ್ತೆ ಬೆಂಗ್ಳೂರಿಗೆ ಹೋಗಿ 80 ಕಿಲೋಮೀಟ್ರ್ ಸುಮ್ಮನೆ ವೇಸ್ಟ್ ಹೋಗೋದು. ಬೆಂಗ್ಳೂರಿಗೆ ಹೋದರೆ ಏನು ಪ್ರಯೋಜನ ಇಲ್ಲ. ಹಂಗಾಗಿ ಲೋಡಿಂಗ್ ಎಲ್ಲ ನಾಳೆ, ಇವತ್ತೇನು ಲೋಡ್ ಆಗೋಲ್ಲ. ಹಂಗಾಗಿ ಗಾಡಿ ಎಲ್ಲ ಹಾಕ್ಬಿಟ್ಟು ಮನೆಗೆ ಹೋಗಿ ಬರೋಣ. ನಾಳೆಗೆ 3 ಗಾಡಿಗೆ ಲೋಡ್ ಮಾಡಿಸ್ಬೇಕು. ವ್ಲಾಗ್ ನಾಳೆ ಹಾಗೆ ಕಂಟಿನ್ಯೂ ಆಗುತ್ತೆ. ದಿ ನೆಕ್ಸ್ಟ್ ಡೇ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗು ಗಾಡಿ ಇಲ್ಲೇ ಹಾಕ್ಬಿಟ್ಟು ಹೋಗಿದ್ವಿ. ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಗಾಡಿ ಹತ್ರ ಬಂದಿದ್ದೀವಿ. ನಮ್ಮ ಗಾಡಿಗಳು ಬಂದಿತ್ತು 2 ಗಾಡಿ. ಡೀಸೆಲ್ ಹಾಕ್ಸ್ಬೇಕಿತ್ತು. ಈ ಗಾಡಿಗೆ ಡೀಸೆಲ್ ಹಾಕ್ಸಿ ಕಳಿಸ್ತಾ ಇದ್ದೀವಿ. ನೋಡ್ಬೋದು, ಈ ಗಾಡಿಗೆ ಡೀಸೆಲ್ ಹಾಕಿ ಕಳಿಸಿದ್ದೀವಿ. ಆ ಗಾಡಿ ಇನ್ನೂ ಇಲ್ಲೇ ಐತೆ. ಆರಾಮಾಗಿ ಹೋಗಿ. ಏನಾಯಿತು? ಟೈರಾ ಹೊಸದಾ? ನೋಡ್ತೀನಿ, ಟೈರ್ ತಿಂತಾಯ್ತಂತೆ, ಚೆಕ್ ಮಾಡೋಣ. ಡಿಸ್ಕೌಂಟ್ ಹೊಡಿತೈತ ಟೈರಾ? ಆ ಗಾಡಿ ಹೊಸೂರಿಗೆ ಈರುಳ್ಳಿ ಲೋಡಾಗಿ ಬಂದಿತ್ತು. ಆ ಗಾಡಿ ಹೋಗ್ತಾ ಇದೆ. ಈ ಗಾಡಿ ಹೆಸರು ಕಾಳು ಲೋಡಾಗಿ ಬಂದೈತೆ. 5 ಗಾಡಿ ಇಲ್ಲೇ ಐತೆ, ಇನ್ನೂ ಹೋಗಿಲ್ಲ. ಮುಂದೆ ಇರೋ ಗಾಡಿ ಲೋಡ್ ಆಗಿಲ್ಲ. ಇವತ್ತೇನ ನಾನು ಸಂಜೆ ಡಿವೋ ಬಂದರೆ ಆಗುತ್ತೆ. ಅದು ಲೋಕಲ್ ಶಿವಮೊಗ್ಗ ಹೋಗಿ ಬಂದಿದ್ದು ಗಾಡಿ ಇಲ್ಲೇ ಐತೆ. ನಮ್ಮ ಗಾಡಿಗೂ ಡಿವೋ ಇಲ್ಲ, ಇವತ್ತು ಲೋಡ್ ಆಗೋಲ್ಲ, ನಾಳೆನೇ. ಮತ್ತು 8 ವೀಲ್ ಬಂದು ಫ್ಯಾಕ್ಟ್ರಿ ಒಳಗೆ ಇವಾಗ ಹೋಯ್ತು, ಜಸ್ಟು ಅದನ್ನ ತೋರ್ಸೋಕ್ಕಾಗಲಿಲ್ಲ. ಲೋಡಿಂಗ್ ಪಾಯಿಂಟ್ಗೆ ಹೋಗಿ ಲೋಡ್ ಮಾಡ್ತಿದ್ದಾರೆ ಅದನ್ನ. ಅವಾಗಲೇ 8 ವೀಲ್ ಲೋಡ್ ಆಗ್ತೈತೆ. ಇವೆರಡು ಗಾಡಿಗೂ ನಾಳೆ ಮಾಡಿಸ್ಬೇಕು. ಲೋಡ್ ಇಲ್ಲ, ಏನೂ ಮಾಡೋಕ್ಕಲ್ಲ. ಆಲ್ಟಿಂಗ್ ಇವತ್ತು ಲೋಡ್ ಗಾಡಿಗಳನ್ನೆಲ್ಲ ಕಳಿಸ್ಬಿಟ್ಟು ಈಗ ನಮ್ಮ ಗಾಡಿ ತೊಗೊಂಡು ಟೈರ್ ಪೌಡ್ರ್ ಮಾಡಿಸ್ಬೇಕಿತ್ತು. 2 ಟೈರು. ಈ ಲೆಫ್ಟ್ ಸೈಡ್ ಟೈರ್ ಪೌಡ್ರ್ ಮಾಡಿಸಿರಲಿಲ್ಲ, ಹಂಗಾಗಿ ಮಾಡ್ಸೋಣ ಅಂತ ತೊಗೊಂಬಂದು ಪೌಡ್ರ್ ಮಾಡಿಸ್ತಾಯಿದ್ದೀನಿ. ಸ್ವಲ್ಪ ಉಲ್ಟಾ ಸವೆ ಟೈರು, ಹಂಗಾಗಿ ಒಂದು ಜೊತೆಗೆ ಮಾತ್ರ ಹಾಕ್ಸಿರೋದು. ಫ್ರಂಟಿನ ಪೌಡ್ರ್ ಆಯಿತು, ರೈಟ್ ಸೈಡ್ದು ಪೌಡ್ರ್ ಆಯಿತು. ಇದೊಂದು ಜೊತೆ ಮಾಡಿಸ್ಬೇಕಿತ್ತು. ಈಗ ಸದ್ಯಕ್ಕೆ ಟೈರ್ ಪೌಡ್ರ್ ಮಾಡಿಸಿ ನಿಲ್ಸೋಣ. ನಾಳೆ ಲೋಡ್ ಮಾಡ್ಬೇಕು. ಹಂಗಾಗಿ ಇವತ್ತಿನೇನು ಲೋಡ್ ಆಗೋಲ್ಲ. ಒಂದೇ ಗಾಡಿ ಲೋಡ್ ಆಗಿತ್ತು, ನಾಳೆ 2 ಗಾಡಿ ಮಾಡಿಸೋಣ. ಟೈರ್ ಫಿಟ್ ಮಾಡ್ತಾ ಇದ್ವಿ. ಯಾವಾಗಲೇ ಟೈಟ್ ಹೊಡಿಬೇಕಾದ್ರೆ ಒಂದು ಬೋಲ್ಟು ಕಟ್ಟಾಗ್ಬಿಡ್ತು, ನೋಡ್ಬೋದು. ಒಂದು ಬೋಲ್ಟ್ ಕಟ್ಟಾಯಿತು, ಹೊಸ ಬೋಲ್ಟ್ ತಂದು ಹಾಕ್ಬೇಕು. ಹಂಗಾಗಿ ಡ್ರಮ್ ಬೀಚ್ ಹೊರಗಡೆ ಇಟ್ಟಿದ್ದೀವಿ. ನಾವೇ ಬಡ್ಕೊಂಬಿಡೋಣ ಇಲ್ಲೇ ಸುಮ್ಮನೆ. ಮತ್ತೆ ಇದು ಒಂದಕ್ಕೆ ಏನು ಮೆಕ್ಯಾನಿಕ್ ಹತ್ರ ತೊಗೊಂಡೋಗೋದು. ಹೆಂಗೆ ಡ್ರಮ್ ನಾವೇ ಕೆಳಗೆ ತೆಗೆದ್ವಿ. ಇವಾಗ ಇಲ್ಲಿ ಒಂದು ವೀಲ್ ಬೋಲ್ಟ್ ಹೊಡೆದು ನಾವೇ ಡ್ರಮ್ ಹಾಕ್ಕೊಂಡು ಟೈರ್ ಫಿಟ್ ಮಾಡೋಣ. ಟೈರ್ ಪೌಡ್ರ್ ಎಲ್ಲ ಮಾಡಿಸ್ಕೊಂಬಂದ್ಬಿಟ್ಟು ಗಾಡಿನ ಸದ್ಯಕ್ಕಿಲ್ಲ ಬಂಕಲ್ಲಿ ಹಾಕಿದ್ದೀನಿ. ಗಾಡಿ ಇಲ್ಲೇ ಇದೆ ಒಳಗಡೆ. ಇಂಟೀರಿಯರ್ ಪೂರ್ತಿ ಕ್ಲೀನಿಂಗ್ ಇತ್ತು ಇವತ್ತು. ಫುಲ್ ಕ್ಲೀನಿಂಗ್ ಮಾಡಿದ್ದಾಯಿತು. ಹೆಂಗೋ ಫ್ರೀ ಇದೆ ಇವತ್ತು, ಏನು ಕೆಲಸ ಇರಲಿಲ್ಲ. ಹಂಗಾಗಿ ಗಾಡಿ ನೀಟಾಗಿರಬೇಕು ನನಗಂತೂ, ಇಲ್ಲಾಂದರೆ ಸಮಾಧಾನ ಆಗೋಲ್ಲ. ಹಾಗಾಗಿ ಫುಲ್ಲು ನೀಟಾಗಿ ವೇಸ್ಟ್ ಐಟಮ್ಸ್ ಎಲ್ಲ ತೆಗೆದು ಟೂಲ್ ಬಾಕ್ಸ್ಗೆ ಹಾಕಿ ಗಾಡಿ ಫುಲ್ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾಯಿತು.
ಇವಾಗ ನಮ್ದು 2 ಗಾಡಿ ಲೋಡಾಗಿ ಬರ್ತಾ ಇದೆ. 2 ಗಾಡಿಗೆ ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸಿ ಕಳಿಸ್ಬಿಡ್ಬೇಕು. ನಂದು ಒಂದೇ ಗಾಡಿ ಇರೋದು, ನಾಳೆ ನಾನು ಲೋಡ್ ಮಾಡ್ತೀನಿ. ಯಾಕಂದರೆ ಇವತ್ತು 2 ಗಾಡಿಗೆ ಲೋಡಿಂಗ್ ಬಂದಿತ್ತು, ಹಂಗಾಗಿ 2 ಗಾಡಿ ಲೋಡ್ಗೆ ಹೋಯ್ತು. ನಾನು ಇಲ್ಲೇ ಆಲ್ಟ್ ಆಗೋ ಪರಿಸ್ಥಿತಿ ಬಂತು. ಏನೂ ಮಾಡೋಕ್ಕಾಗಲ್ಲ. ಫಸ್ಟು ನಮ್ಮ ಡ್ರೈವರ್ಗಳ್ನ ಕಳಿಸ್ಬಿಡ್ತೀವಿ, ಯಾಕಂದರೆ ಅವ್ರು ಇಲ್ಲಿ ಆಲ್ಟ್ ಆಗೋಕ್ಕಾಗಲ್ಲ. ನಾವಾದರೆ ಮನೆ ಇದೆ, ಇಲ್ಲೇ ಮನೆಗೆ ಹೋಗಿ ಆರಾಮಾಗಿ ರೆಸ್ಟ್ ಮಾಡ್ತೀವಿ. ಮತ್ತು ಅವ್ರಿಗೂ ಹಾಲ್ಟ್ ಆದರೆ ವರ್ಕೌಟ್ ಆಗೋಲ್ಲ. ನಮ್ದು ಹೆಂಗೋ ನಡೆದೋಗ್ತದೆ. ಒಂದಿನ ಮನೇಲಿದ್ರೂ ಗಾಡಿಗಳು ಓಡ್ತಾ ಇರ್ತದೆ, ಆಗೋಗುತ್ತೆ. ಹಂಗಾಗಿ ನೋಡೋಣ. ಈಗ ಡೀಸೆಲ್ ಹಾಕ್ಸ್ಬಿಟ್ಟು ಹೋಗಬೇಕು. ಗಾಡಿ ಫ್ಯಾಕ್ಟ್ರಿ ಲೋಡ್ ಆಗ್ತಾ ಇದ್ದಾವೆ. ಊರಲ್ಲಿದ್ರೂ ಬೇರೆ ಏನು ಕೆಲಸ ಆಗೋಲ್ಲ, ಬರೀ ಗಾಡಿ ಅನ್ನೋದ್ರಾಗೆ ಆಗೋಗುತ್ತೆ. ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸೋಂಥ ಟೈಮು. ವ್ಲಾಗ್ ಸರಿಯಾಗಿ ಬರ್ತಾ ಇಲ್ಲ. ಏನಕ್ಕೆ ಅಂದರೆ ಲೋಕಲ್ ಓಡಿಸ್ತಾ ಇರೋದು ಒಂದು ಕಾರಣ, ಮತ್ತು ಟ್ರಿಪ್ ಸ್ವಲ್ಪ ಕಮ್ಮಿ ಆಗಿದೆ ಈ ತಿಂಗಳು. ಹೋದ ತಿಂಗಳು ಹೊಡೆದಂಗೆ ಟ್ರಿಪ್ಗಳು ಆಗ್ತಾಯಿಲ್ಲ ಈ ತಿಂಗಳು. ಹಂಗಾಗಿ ಒಂದಿನ ಬಿಟ್ಟು ಒಂದಿನ ವ್ಲಾಗ್ಸ್ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಒಂದಿನ ಬಿಟ್ಟು ಒಂದಿನ ಹಾಕೋದು ಬೆಟ್ರ್, ಯಾಕಂದರೆ ಲೋಕಲ್ ರೂಟ್ ಆಗಿರೋದ್ರಿಂದ ನಿಮಗೂ ಬೋರ್ ಆಗಿಬಿಡ್ತದೆ ಅಂತ. ಹಂಗಾಗಿ ಮತ್ತು ನೆಕ್ಸ್ಟು ಸ್ವಲ್ಪ ಪ್ಲಾನಿಂಗ್ ಮಾಡ್ತಾಯಿದ್ದೀನಿ, ಬೇರೆ ಥರ ಕಂಟೆಂಟ್ ಕೊಡಲಿಕ್ಕೆ. ಸದ್ಯದಲ್ಲೇ ಅಪ್ಡೇಟ್ ಮಾಡ್ತೀನಿ ಅದ್ರ ಬಗ್ಗೆ. 2 ಗಾಡಿ ನಮ್ದು ಲೋಡಾಗಿ ಬಂತು. ಡೀಸೆಲ್ ಫುಲ್ ಟ್ಯಾಂಕ್ ಓಡಿಸ್ತಾ ಇದ್ದೀವಿ 2 ಗಾಡಿಗೂ. 0892 2186 8 ವೀಲು 2 ಗಾಡಿನೂ. ಈಗ ನಾವು ಇಲ್ಲಿಂದ ಕಳಿಸ್ಬಿಟ್ಟು ನಾವು ಮನೆ ಕಡೆ ಹೋಗಿ ರೆಸ್ಟ್ ಮಾಡಿ ನನ್ನ ಗಾಡಿ ನಾಳೆ ಲೋಡ್ ಮಾಡಬೇಕು. ಸಿಕ್ಕಾಪಟ್ಟೆ ಲೇಟಾಗೋಯ್ತು 2 ಗಾಡಿ ಲೋಡ್ ಆಗೋದು. ಇವಾಗ ಟೈಮ್ ಬಂದು 10 ಗಂಟೆ ಆಲ್ರೆಡಿ. ಇವಾಗ ಲೋಡಾಗಿ ಡೀಸೆಲ್ ಹಾಕ್ಸ್ತಾ ಇರೋದು. ನಾಳೆ ಬೆಳಗ್ಗೆ ನಮ್ಮ ಗಾಡಿ ಲೋಡ್ ಆಗ್ತದೆ. ನಾಳೆ ಲೋಡ್ ಮಾಡ್ಕೊಂಡು ನಾವು ಹೋಗೋಣ ಅಂತ. ಓಕೆ, ಈ ವಿಡಿಯೋನ ಈಗ ಮುಗಿಸೋಂಥ ಟೈಮ್ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸ್ದಂಗೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಎಲ್ರಿಗೂ ಬಾಯ್. ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಟಾಟಾ ಬಾಯ್ ಬಾಯ್.